ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನೇಭ್ಯೋ ಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 27/6/2026 ಶನಿವಾರ, ತ್ರಯೋದಶಿ ತಿಥಿ, ಅನುರಾಧ ನಕ್ಷತ್ರ, ಸಾಧ್ಯ ಯೋಗ ಹಾಗೂ ಶುಭ ಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ತ್ರಯೋದಶಿ ತಿಥಿಯ ಶಿವಾನುಗ್ರಹ, ಅನುರಾಧ ನಕ್ಷತ್ರದ ಸ್ನೇಹ ಮತ್ತು ಸಹಕಾರದ ಶಕ್ತಿ, ಸಾಧ್ಯ ಯೋಗದ ಕಾರ್ಯ ಸಾಧನೆ ಹಾಗೂ ಶುಭ ಯೋಗದ ಮಂಗಳಕರ ಫಲಗಳು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಉತ್ತಮ ಬೆಳವಣಿಗೆಯನ್ನು ತರಬಹುದು. ಸಂವಹನ ಅಧ್ಯಯನ ಮತ್ತು ಯೋಜನಾ ಕಾರ್ಯಗಳಲ್ಲಿ ವಿಶೇಷ ಯಶಸ್ಸು ದೊರೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಮಿಥುನ ರಾಶಿ ಅಧಿಪತಿಯಾದಂಥ ಬುಧ ಗ್ರಹ ಮತ್ತು ಶನಿವಾರದ ಅಧಿಪತಿಯಾದಂಥ ಶನಿಗ್ರಹ. ಈ ದಿನ ಬುಧನ ಬುದ್ಧಿಶಕ್ತಿ ಮತ್ತು ಶನಿಯ ಶಿಸ್ತು ಒಂದಾಗಿ ನಿಮ್ಮಲ್ಲಿ ಸ್ಪಷ್ಟ ಚಿಂತನೆ, ಸಂವಹನ ಕೌಶಲ್ಯ ಮತ್ತು ಕಾರ್ಯದಕ್ಷತೆಯನ್ನು ಹೆಚ್ಚಿಸುತ್ತವೆ. ಹೊಸ ಮಾಹಿತಿಯಿಂದ ಲಾಭ ಉಂಟಾಗ್ತದೆ. ಸಂಪರ್ಕ ವಲಯದ ವಿಸ್ತರಣೆ ಉಂಟಾಗ್ತದೆ. ಯೋಜಿತ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಈ ದಿನದ ಮುಖ್ಯ ಸೂಚನೆ ಎಂದರೆ ಏನು? ಇಂದು ನಿಮ್ಮ ಮಾತು ಮತ್ತು ಚಿಂತನೆಗಳು ಯಶಸ್ಸಿನ ಪ್ರಮುಖ ಸಾಧನವಾಗಲಿವೆ. ತ್ರಯೋದಶಿ ತಿಥಿಯ ಪ್ರಭಾವ ಇರೋದರಿಂದ ಶಿವನ ಆರಾಧನೆಗೆ ಅತ್ಯಂತ ಶುಭ ದಿನ. ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಹೆಚ್ಚಾಗುತ್ತೆ. ಅಡಚಣೆಗಳು ನಿವಾರಣೆಯಾಗುವ ಸಾಧ್ಯತೆಗಳಿರ್ತವೆ. ಶಿವನ ಆರಾಧನೆ ಮತ್ತು ಮಂತ್ರ ಜಪದಿಂದ ಉತ್ತಮ ಫಲ ದೊರೆಯುತ್ತದೆ. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಬಹುದು. ಅನುರಾಧ ನಕ್ಷತ್ರದ ಪ್ರಭಾವ ಇರೋದರಿಂದ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಹಕಾರ ಲಭ್ಯವಾಗ್ತದೆ. ಸಂಘಟಿತ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಹೊಸ ಪರಿಚಯಗಳಿಂದ ಲಾಭ ಉಂಟಾಗ್ತದೆ. ಈ ದಿನ ನಿಮ್ಮ ಸಂವಹನ ಕೌಶಲ್ಯದಿಂದ ಜನರನ್ನು ಆಕರ್ಷಿಸಬಹುದು. ಹಳೆಯ ಸಂಪರ್ಕಗಳಿಂದ ಶುಭ ಸುದ್ದಿ ಬರಬಹುದು. ಸಾಧ್ಯ ಯೋಗದ ಪ್ರಭಾವ ಇರೋದರಿಂದ ಬಾಕಿ ಉಳಿದ ಕಾರ್ಯಗಳ ಪೂರ್ಣತೆ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಅಸಾಧ್ಯವೆಂದು ಕಂಡ ಕೆಲಸಗಳು ಸಾಧ್ಯವಾಗುವವು. ನಿರೀಕ್ಷಿತ ಬೆಂಬಲ ದೊರೆಯುವುದು. ವಿಶೇಷ ಫಲವನ್ನು ನೋಡೋದಾದರೆ, ಇಂದು ವಿಳಂಬವಾಗಿದ್ದ ಕೆಲಸಗಳು ವೇಗವಾಗಿ ಮುನ್ನಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಶುಭಯೋಗದ ಪ್ರಭಾವ ಇರೋದರಿಂದ ಶುಭ ಕಾರ್ಯಗಳಿಗೆ ಅನುಕೂಲ ಉಂಟಾಗ್ತದೆ. ಕುಟುಂಬ ಮತ್ತು ಸಮಾಜದಲ್ಲಿ ಸಂತೋಷ ಹೆಚ್ಚಾಗ್ತದೆ. ಆರ್ಥಿಕ ಮತ್ತು ವೃತ್ತಿಪರ ಪ್ರಗತಿ ಉಂಟಾಗ್ತದೆ. ಈ ದಿನ ಹೊಸ ಯೋಜನೆಗಳನ್ನು ಆರಂಭಿಸಲು ಉತ್ತಮ ಸಮಯ. ಶುಭ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಉದ್ಯೋಗದ ಫಲವನ್ನು ನೋಡೋದಾದರೆ, ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ವಿಶೇಷವಾಗಿ ಜ್ಯೋತಿಷಿಗಳು, ಶಿಕ್ಷಕರು, ಲೇಖಕರು, ಯೂಟ್ಯೂಬರ್ಗಳು, ಮಾಧ್ಯಮ ಕ್ಷೇತ್ರದವರು, ವ್ಯಾಪಾರಿಗಳು ಹಾಗೂ ಸಲಹೆಗಾರರಿಗೆ ಅತ್ಯುತ್ತಮ ದಿನ ಇದಾಗಿರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಬಿಸ್ನೆಸ್ ಮಾಡುವಂಥವ್ರಿಗೆ ಹೊಸ ಗ್ರಾಹಕರು ಮತ್ತು ಸಂಪರ್ಕಗಳಿಂದ ಅನುಕೂಲ ಉಂಟಾಗ್ತದೆ. ವ್ಯಾಪಾರದಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಆನ್ಲೈನ್ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಲಾಭ ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಧನಾಗಮನದ ಸಾಧ್ಯತೆ ಕಾಣಿಸ್ತದೆ. ಹಳೆಯ ಬಾಕಿ ಹಣ ವಾಪಸ್ ಬರಬಹುದು. ಉಳಿತಾಯ ಮತ್ತು ಹೂಡಿಕೆಗಳಿಗೆ ಅನುಕೂಲಕರ ಸಮಯ ಇದಾಗಿರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ನೋಡೋದಾದರೆ, ಸಂತೋಷ ಮತ್ತು ಸೌಹಾರ್ದತೆ ಹೆಚ್ಚಾಗಿರುತ್ತೆ. ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯ ಅನ್ನುವಂಥದ್ದು ವೃದ್ಧಿಯಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಸಂವಹನದಿಂದ ಹೊಂದಾಣಿಕೆ ಹೆಚ್ಚಾಗುತ್ತೆ. ಈ ದಿನ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ನಿದ್ರೆಯ ಕೊರತೆಯನ್ನು ತಪ್ಪಿಸಬೇಕಾಗ್ತದೆ. ನರಮಂಡಲದ ಆಯಾಸದ ಬಗ್ಗೆ ಕಾಳಜಿಯನ್ನು ವಹಿಸಿ. ಯಾರು ಪ್ರಾಣಾಯಾಮ, ಧ್ಯಾನ ಮತ್ತು ಯೋಗಾಭ್ಯಾಸದಿಂದ ನಿರತರಾಗಿರ್ತಾರೆ ಅವರಿಗೆ ಉತ್ತಮ ಫಲ ದೊರೆಯುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕಾಗಿ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು. ಈ ದಿನದ ತ್ರಯೋದಶಿ ತಿಥಿಯ ಶಿವಾನುಗ್ರಹ, ಅನುರಾಧ ನಕ್ಷತ್ರದ ಸಹಕಾರ ಶಕ್ತಿ, ಸಾಧ್ಯ ಯೋಗದ ಕಾರ್ಯ ಸಾಧನೆ ಮತ್ತು ಶುಭ ಯೋಗದ ಮಂಗಳಕರ ಪ್ರಭಾವದಿಂದ ಇಂದು ಮಿಥುನ ರಾಶಿಯವರಿಗೆ ಸಂವಹನದಿಂದ ಯಶಸ್ಸು, ಕಾರ್ಯಗಳಲ್ಲಿ ಪ್ರಗತಿ, ಆರ್ಥಿಕ ಅನುಕೂಲ ಮತ್ತು ಕುಟುಂಬದ ಸಂತೋಷ ದೊರೆಯುವಂಥ ಶುಭ ದಿನ ಇದು ಆಗಿರುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.